ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀಕೃಷ್ಣ ಸಂಧಾನ ಎಂಬ ಹಾಸ್ಯನಗೆ ನಾಟಕವನ್ನು ಪ್ರದರ್ಶಿಸಲಾಯಿತು. ಕ್ಯಾರ್ಪೇಟೆ ಶಾಸಕರಾದ ಮಂಜುರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವವರ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ನಡೆಯಿತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653. ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರರವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿ ಸಲುವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಹಂಚಿಕೆ ಮಾಡುವ ಬಗ್ಗೆ ಹಾಗೂ ಮಾರ್ಚ್ ತಿಂಗಳಿನಿಂದ ಕಾವೇರಿ ನದಿಯಲ್ಲಿ ನೀರು ಕಮ್ಮಿಯಾಗುವ ಲಕ್ಷಣಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗಾಗಿ ನದಿಯಲ್ಲಿ ಮರಳಿನ ಚೀಲದಲ್ಲಿ ಬಾಂಡ್ ನಿರ್ಮಿಸಿ ಕಟ್ಟೆ ಕಟ್ಟುವುದು, ಮನೆಗೆ ಬೋರ್ನಿಂದ ನೀರು ಸಂಗ್ರಹಿಸಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವುದು, ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪಾರ್ಕ್ ಅಭಿವೃದ್ಧಿ, ಪುರಸಭೆ ಕೆಲವು ವಾರ್ಡ್ಗಳಲ್ಲಿ ಅಂಗನವಾಡಿ ತೆರೆಯುವುದು, ಸಮುದಾಯ ಭವನ ಮತ್ತು ಅಂಗನವಾಡಿ ಕಾಮಗಾರಿ, ರಸ್ತೆ, ಪಾದಚಾರಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡಗಳ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ ಮತ್ತು ವಿದ್ಯುತ್ ಚಿತಾಗಾರ ಕಾಮಗಾರಿ ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿ 2025-26ನೇ ಸಾಲಿನ ಆಯವ್ಯಯ ಅಂದಾಜನ್ನು ತಯಾರಿಸುವ ಸಲುವಾಗಿ ಸಭೆಯಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರು, ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಪುರಸಭೆ ಸದಸ್ಯರು, ನಾಮ ನಿರ್ದೇಶಿತ ಸದಸ್ಯರು ಸಭೆಯಲ್ಲಿ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು. 2025-26ನೇ ಸಾಲಿನ ಆಯವ್ಯಯದ ಒಟ್ಟು ಆದಾಯದ ಮೂಲಗಳು: SFC ಮುಕ್ತ ನಿಧಿ ಅನುದಾನ 36 ಲಕ್ಷಗಳು, SFC ವಿದ್ಯುತ್ ಅನುದಾನ 92 ಲಕ್ಷ, SFC ವೇತನಾನುದಾನ 264 ಲಕ್ಷ, 15ನೇ ಹಣಕಾಸು ಅನುದಾನ 109 ಲಕ್ಷ, SFC ವಿಶೇಷ ಅನುದಾನ 200 ಲಕ್ಷಗಳು. ಈ ರೀತಿಯಲ್ಲಿ ವಿವಿಧ ಆದಾಯದ ಮೂಲಗಳಿಂದ ಒಟ್ಟು 1569.95 ಲಕ್ಷಗಳು 2025-26ನೇ ಸಾಲಿನ ಆಯವ್ಯಯದ ಆದಾಯ ಮೂಲಗಳೆಂದು ತಿಳಿಸಿದರು. ಸಭೆಯಲ್ಲಿ ಅಧ್ಯಕ್ಷರು, ಸದಸ್ಯರು, ನಾಮನಿರ್ದೇಶನ ಸದಸ್ಯರು, ಪುರಸಭೆ ಮುಖ್ಯಾಧಿಕಾರಿ, ಆರೋಗ್ಯ ಅಧಿಕಾರಿ, ಪುರಸಭೆ ಅಭಿಯಂತರರು ಮತ್ತು ಸಿಬ್ಬಂದಿಗಳು ಇದ್ದರು. ಬಯಲು ಮುಕ್ತ ಅಂತ ಒಂದು ತೀರ್ಮಾನ ಆಯಿತು ಸರ್ಕಾರದ್ದು. ಅದಾದ ನಂತರ ಎಲ್ಲ ಕ್ಯಾನ್ಸಲ್ ಆಗಿ ಈಗ ಮನೆಗೆ ಅಂತ ಆಯಿತು ಸರ್. ನಾವು ಕಲ್ಲಿ ಇದೆ ಸರ್, ಹಿಂದೆ ಮಾಡಿದ್ರು, ಅದಕ್ಕೆ ಏನಿಲ್ಲ ಸರ್, ಕಂಪ್ಲೀಟ್ ಆಗಿ ಖಾಲಿ ಜಾಗ ಇದೆ. ನಮಗೆ ಅಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಮಾಡ್ಕೊಟ್ರೆ ನಾವು ಮಾಡಿಲ್ಲ ಸರ್. ನೀವು ಅಲ್ಲ, ನಾವು ಜಾಗ ಕೊಟ್ಟರೆ ಮಹಿಳಾ ಮತ್ತು ಮಕ್ಕಳ ಮಾಡಿ ಸರ್, ಮಾಡಿಬಿಟ್ಟು ಜಾಗನ ನಾವು ಮಾಡೋಣ ಅಂತ ಕಳಿಸ್ತೀವಿ ಸರ್. ಅಲ್ಲಿ ಅವರು ಜಾಗ ನೋಡ್ಬಿಟ್ಟು ಜಾಗ ಸೂಟಬಲ್ ಆಗೋದಿಲ್ಲ ಅವರು. ಅದಕ್ಕೆ ಸರ್ ಇನ್ನೊಂದು ತಮಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲ, ತಮಗೂ ಮತ್ತೆ ಅಧ್ಯಕ್ಷನಿಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಿಗೂ ಎಲ್ಲ ಸಹಕಾರ ಬೇಕೇ ಬೇಕು. ಅದನ್ನ ಕ್ಲೀನ್ ಮಾಡ್ಕೊಡ್ಬೇಕು ಸರ್. ಅದು ತೆಗೆಸ್ಬಿಡ್ತೀವಿ ಸರ್. ಅದು ಯಾವಾಗ ನೀವು ಬಿಸಿಲಿರ್ತೀರಿ ಅದು ತೆರವುಗೊಳಿಸೋಕೆ ವಿಚಾರಕ್ಕೆ ತುಂಬ ಗಲಾಟೆ ಆಯಿತು. ಎಲ್ಲ ನಿಂತ್ಕೊಂಡು JCB ತರಿಸ್ಬಿಟ್ಟು ಅಲ್ಲಿ ಕೆಲಸ ಮಾಡಿಸೋದ್ವಲ್ಲ. ಈಗ ಅವ್ರಿಗೆ ತೆರಿಗೆ ಹಾಕೋದಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ನೋಡ್ಬೇಕು, ತೆರಿಗೆನೂ ಹಾಕೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಪ್ರಯೋಜನ? ಮಾಡಿದ್ವಿ, ಬರುತ್ತೆ ನಿಲ್ಲುತ್ತೆ ಅಂತ. ಒಂದು ಮಳೆನೂ ಬರಲಿಲ್ಲ, ನೀರು ಬರಲಿಲ್ಲ, ಕಾವೇರಿಯಲ್ಲಿ ನೀರು ಹರಿಲಿಲ್ಲ. ಹಾಗಾಗಿ ಅರಿವು ಕಡಿಮೆ ಆಯ್ತರಿಂದ ಅದು ಯೂಸ್ ಆಗಲಿಲ್ಲ. ನಮ್ಮ ಕೆಲಸ ನಾವು ಆ ಟೈಮಲ್ಲಿ ಮಾಡಿದ್ವಿ. ಅದನ್ನೇ ಏನೋ ನಮ್ಮ ಪುರಸಭೆಯಿಂದ ಏನೇನು ಕ್ರಮಗಳನ್ನ ತಗೊಳ್ಬೇಕಾಯ್ತ ಸಂದರ್ಭಕ್ಕೆ ಅದಷ್ಟು ತಗೊಂಡಿದ್ವಿ. ಸಡನ್ ಆಗಿ ನಮಗೆ ನೀರು ಸಮಸ್ಯೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ FLN ಕಲಿಕಾ ಹಬ್ಬ ನಡೆಯಿತು.
2024-25ನೇ ಸಾಲಿನ ಕರ್ನಾಟಕ ಘನ ಸರ್ಕಾರದ ಉದ್ದೇಶಿತ ಕಾರ್ಯಕ್ರಮ FLN ಕಲಿಕಾ ಹಬ್ಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಿಗೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೂಡಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಮೋಹಿನಿ ಅವರು ನಡೆಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂಡಿಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮಂಗಳ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ MV ಮಂಜೇಶ್, ಹೆಬ್ಬಾಲೆ CRP ಆದರ್ಶ, ಕೂಡಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಣ್ಣಕ್ಕ, ಸ್ವಯಂ ಸೇವಾ ಸಂಸ್ಥೆಯ ಜಿಲ್ಲಾ ನೋಡಲ್ ಅಧಿಕಾರಿಗಳು ಶ್ರೀ ಗೋವಿಂದರಾಜು, ಶ್ರೀ ಗಣೇಶ್ ಇದ್ದರು. ಶಿಕ್ಷಕಿ ದೀಪಿಕಾ ಪ್ರಾರ್ಥಿಸಿದರು. CRP ಶಾಂತಕುಮಾರ್ ಪ್ರಾಸ್ತಾವಿಕ ನುಡಿ ಆಡಿದರು. ಶ್ರೀ ಮಂಜೇಶ್ ಅವರು ಶಿಕ್ಷಣದ ಪ್ರಸರಣದಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. STMC ಅಧ್ಯಕ್ಷರಾದ ಶ್ರೀಮತಿ ಮೇಘ ಅಧ್ಯಕ್ಷತೆ ವಹಿಸಿದ್ದರು. ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿಯ 10 ಶಾಲೆಗಳ 110 ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರು, STMC ಸದಸ್ಯರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಪಾಲಕರು, ಹೆಬ್ಬಾಲೆ ಕ್ಲಸ್ಟರ್ನ ತೀರ್ಪುಗಾರರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಡಯಟ್ ಉಪನಿರ್ದೇಶಕರಾದ ಚಂದ್ರಕಾಂತ್, ಹಿರಿಯ ಉಪನ್ಯಾಸಕರಾದ ಶಿವಕುಮಾರ್ ವೀಕ್ಷಿಸಿ ಸಲಹೆ, ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀ ಬಸವರಾಜಪ್ಪ ಕಾರ್ಯಕ್ರಮ ನಿರೂಪಿಸಿದರು. ಸ್ಪರ್ಧೆಯ ನಂತರ ವಿಜೇತರುಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀಕೃಷ್ಣ ಸಂಧಾನ ಎಂಬ ಹಾಸ್ಯ ನಗೆ ನಾಟಕವನ್ನು ಪ್ರದರ್ಶಿಸಲಾಯಿತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದ ಧಾತ್ರಿ ರಂಗಸಂಸ್ಥೆ ವತಿಯಿಂದ ಶ್ರೀಕೃಷ್ಣ ಸಂಧಾನ ಎಂಬ ಹಾಸ್ಯ ನಗೆ ನಾಟಕವನ್ನು ಪ್ರದರ್ಶಿಸಲಾಯಿತು. ನಾಟಕ ಪ್ರದರ್ಶನದ ಉದ್ಘಾಟನೆಯನ್ನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿರುವ ಸ್ಕಂದ ಗೋಲ್ಡನ್ ರೆಸಿಡೆನ್ಸಿ ಮಾಲೀಕರಾದ ರಾಜೇಗೌಡರು ಮೃದಂಗ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ಆವರ್ತಿ R ಮಹದೇವಪ್ಪ ಅವರು ವಹಿಸಿಕೊಂಡಿದ್ದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ HM ರಘುಕೋಟಿ, ಮುಖ್ಯ ಅತಿಥಿಗಳಾಗಿ ಗಾಯತ್ರಿ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀಮತಿ ಗಾಯತ್ರಿ, ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನಿಕಟಪೂರ್ವ ಅಧ್ಯಕ್ಷರಾದ SR ವಸಂತ್, ಸಂಘದ ಮಾಜಿ ಅಧ್ಯಕ್ಷರಾದ ವಿಶ್ವಕುಮಾರ್ ಗುಡ್ಡೆಮ್ಮನೆ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಸಂಘ ಮುಂದಾಗಿದೆ. ಏಕೆಂದರೆ ಇವತ್ತು ಕಲಿಯುಗ ಎಲ್ಲವೂ ಸಹ ನಾಟಕಗಳು ಮಾಡಿಸ್ಕೊಳ್ತಾ ಇದೆ. ನಾಟಕ ಅಂದರೆ ಯಾರಿಗೂ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾವಂತೂ ನೋಡೇ ಇಲ್ಲ ನಾಟಕ ಅಂದರೆ. ಆದರೆ ಇದೇ ಪ್ರಥಮ ಬಾರಿಗೆ ಇವತ್ತು ಒಂದು ನಾಟಕ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಗಮಿಸಿದೆ. ಯಾಕಂದರೆ ಎಷ್ಟೇ ನಮ್ಮ ನೋವು ನಿಲುವುಗಳು ಎಷ್ಟೇ ಸಂಕಟಗಳಿದ್ದಾಗ ಈ ನಾಟಕಗಳನ್ನು ನೋಡುವಾಗ ಸ್ವಲ್ಪ ಮಟ್ಟದಲ್ಲಿ ನಗರದಾಗ ಮಾತ್ರ ನಮ್ಮ ಒಂದು ಸ್ವಲ್ಪ ಆಯಸ್ಸು ಹೆಚ್ಚುತ್ತಂತೆ. ಯಾಕಂದರೆ ನಮಗೆ ಆಲ್ಮೋಸ್ಟ್ ದಿನವಿಡೀ ಟೆನ್ಷನ್ ಇರ್ತೀವಿ. ಟೆನ್ಷನ್ ಇದ್ದು ಡೈಲಿ ಮಾತ್ರೆ ಕುಡ್ದು BP, ಶುಗರ್ ಎಲ್ಲ ಇರ್ತದೆ. ಅದು ನಾವು ನಗರದಾಗ ಅದೆಲ್ಲವೂ ಸಹ ಮರ್ತು ಹೋಯ್ತದಂತೆ. ಆ ನಿಟ್ಟಿನಲ್ಲಿ ಇವತ್ತು ಮಾದೇವಪ್ಪ ಅವರು ಒಂದು ಕುಶಾಲನಗರ ಜನತೆಗೆ ಒಂದು ಉಚಿತವಾಗಿ ಇವತ್ತು ಒಂದು ಅವರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ಶ್ರೀಕೃಷ್ಣ ಸಂಧಾನ ನಾಟಕ ಆಯೋಜನೆ ಮಾಡಿರೋದು ಎಲ್ಲ ಒಂದು ಕಡೆ ಖುಷಿ ಆಯ್ತದೆ, ಒಂದು ಕಡೆ ಆತಂಕ ಆಯ್ತದೆ. ಯಾಕೆಂದ್ರೆ ಒಂದು ಕಡೆ ಒಳ್ಳೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳು ಕಾಲರೇಖೆ ನೋಡ್ತಾರೆ, ಆದ್ರೆ ಯಾವತ್ತೂ ಸಹ ಅಂಜದಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡಿಬೇಕು, ಒಂದು ಜನರಿಗೆ ಒಂದು ಉತ್ತಮ ಮಟ್ಟದಲ್ಲಿ ಒಂದು ಸಾಧನೆಯ ಒಂದು ಏನು ಛಾಯಾಗ್ರಾಹಕರ ಸಂಘದ ವತಿಯಿಂದ ಒಂದು ಉತ್ತಮ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಛಾಯಾಗ್ರಾಹಕರ ಸಂಘ ನಾನು ನೋಡಿದಷ್ಟು ಮಟ್ಟಿಗೆ ಎಲ್ಲೂ ಬೆಳಕಿಗೆ ಬರ್ತಿದ್ದಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ದೇವ, ಇದೇನು ಹೀಗೆ ನಗುತ್ತಿರುವಿರಿ?
ದುಷ್ಟರ ಕುಟಿಲಕಾರ ಸ್ಥಾನದ ಬುದ್ಧಿ ಸದೃತೆಯನ್ನು ಕಂಡು ನಗಾಗುತ್ತಿದ್ದೇವೆ. ಎಲ್ಲಿ ನಗುತ್ತಾನಮ್ಮ, ಅವನು ಹಾಗೆ ಅವನಿಗೆ ಮಾತಾಡ. ಹಾಗಾದರೆ ನಾನಾವ ಸತ್ಯವನ್ನು ಸಾಧಿಸಿಕೊಂಡಿರೇ ಪ್ರಾಣನಾಥ. ದೇವಿ ಬೋಡಿ ಬೋಡಿ ಅಲ್ಲ ಕಣ್ಣಲ್ಲಿ ಬೇಡಿ. ಕಿರಣ್ ಬೇಡಿ. ಏನ್ ಮಾಲಾಶ್ರೀ ಪಿಕ್ಚರ್ ನೋಡ್ಕೊಂಬಂದ ನನ್ನ ಮಗ. ಕಿರಣ್ ಬೇಡಿ ಅಂತೀಯಲ್ಲ, ಅದ್ ಹಂಗಲ್ಲ ಕಂಡ. ದೇವಿ ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನಾವ ಸಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ. ಎಲ್ಲ ಕುಂತಿ ಎಂಬ ಸಂದೇಹ. ಕುಂಟಿಯಮ್ಮ ಅಲ್ಲ ಕಂಡ, ಕೃತ್ರಿಮ. ಅಯ್ಯೋ ಕಡಿಮೆಟ್ರೆ, ಅದಿಷ್ಟತ್ತೆ ನಾನು ಬಾಯ್ಬೆಟ್ಟಲ್ಲಿ ಲಾಪ್ 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 ಅಂತ ಕೇಳಿಸ್ಕೊ, ಹೇಳ್ತೀನಿ. ಎಲ್ಲ ಕೃತ್ರಿಮ ಸಂಧಾನ. ಎಲ್ಲ ಮೇಟ್ರ ಪ್ರಯತ್ನ ದೇವಿ. ನಿಮ್ಮ ಹೊಗಟಿನ ಮಾತುಗಳಂತೂ ನನಗೆ ಅರ್ಥವಾಗುತ್ತಿಲ್ಲ ದೇವ. ಮತ್ತೆ ಇದ್ದವೇನು ಒದಗಿ ಬಂದಂತಿದೆ ದೇವಿ. ಮತ್ತೆ ನೀವು ಸಂಧಿ ಸಂಧಿ ಅಂತ ಅಮ್ಮ ಜಗನ್ನಾಥ ಬಳ್ಳಾರಿ ಮೃಗಮ್ಮ, ಸಂಧಿ ಸಂಧಿ ಅಂತ ಸಲೀಸಾಗಿ ಹೇಳ್ಬೇಡಮ್ಮ. ಅದನ್ನು ಸರಿಯಾಗಿ ಒತ್ತಿ ಸಂಧಿ ಅಂತ ಹೇಳಮ್ಮ. ಅದೇ ಬಿಟ್ರೆ ಸಂಧಿ ಸರಿ ಹೋಯ್ತಾ ಬೇಡ? ಸರಿ ಹೋಗ್ಲಿಲ್ಲ, ಹೋಗ. ಮತ್ತೆ ನೀವು ಸಂಧಿ ಸಂಧಿ ಅಂತ ಓಡೋಡಿ ಹೋಗುತ್ತೀರಿ. ಓಡೋಡಿಗೆ ಮೊಸರು ಮಾರಕ್ ಹೋಗ್ತೀಯನಮ್ಮ. ಓಡಾಡುತ್ತಿದ್ದರೆ ಅದೇ ಬಿಟ್ರೆ ಹಾ. ಮತ್ತೆ ನೀವು ಸಂಧಿ ಸಂಧಿ ಅಂತ ಓಡಾಡುತ್ತಿದ್ದರೆ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ? ನನಗೂ ನಿದ್ದೆ ಬರಲ್ಲ ದೇವಿ. ನನಗೆ ಹೇಳ್ಬಾರ್ದಮ್ಮ, ಕೃಷ್ಣ ಹೇಳ್ಬೇಕು. ಅದೇ ಬಿಟ್ರೆ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ? ದೇವ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಸೇರಿದ ಹೋದಲೆ ಒಪ್ಪುವೆ. ವಾ ವಾ ವಾ. ಅದ್ಯಾಕ ಒಳ್ಳೆ ಬೆದಿ ಬಂದ್ರೆ ಎಮ್ಮೆ ತರ ಅಲಸ್ತಿದ್ದೀನಿ. ಆಲಾಪ ಮೇಟ್ರೆ. ನಾಗಣ್ಣ ಅದು ಆಲಾಪ ಹಂಗಲ್ಲ ಕಂಡ. ಓ ನಟೆ ನಾಟಕ ಮಾಡಕ್ಕೆ ಹೋಗಿ ಮೊದಲ ಎಮ್ಮ ಕೈ ಸಿಗ್ತಾರಲ್ಲ, ಇವಾಗ ಕಣ್ಣಿಗೂ ಕಾಣ್ತಿಲ್ಲ. ಮೊದಲು ಮುಂದೆ ಕಡೆ ಕೈ ಕಾಪಾಡಿಸಿ ಬಿಟ್ರೆ. ನೀ ಡ್ಯಾನ್ಸ್ ಮಾಡುವಾಗ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕಂಡ, ಅದಕ್ಕೆ ತರಿಸಿ ಹಾಕ್ತಿದ್ದೀನಿ. ನನಗೆ ಕರೆಂಟ್ ಅವಮ್ಮ. ಶುರು ಮಾಡಪ್ಪ. ಹಂಗೆ ಹೋಗು ಚಿಂದ್ರೆಗೆ ಆಗ್ತಾ ಇರ್ತೀನಿ. ಯಾವ ಹಾಡು ಅದು? ಕೃಷ್ಣ ಪರಮಾತ್ಮ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗೋಷ್ಠಿ ನಡೆಸಿ ಕ್ಯಾರ್ಪೇಟೆ ಶಾಸಕರಾದ ಮಂಜುರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರವಾನ್ವಿತ ಕೆಆರ್ಪೇಟೆ ಶಾಸಕರಾದ ಮಂಜುರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಹಾಗೂ ಎಂಬಿ ಹರೀಶ್ ತಮ್ಮ ಮಾತಿನ ಶೈಲಿಯನ್ನು ಬದಲಾಯಿಸಿಕೊಂಡು ಶಾಸಕರಿಗೆ ಗೌರವ ನೀಡದಿದ್ದರೆ ಜೆಡಿಎಸ್ ಕಾರ್ಯಕರ್ತರು ಉಗ್ರವಾದ ಹೋರಾಟ ನಡೆಸಿ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಎಚ್ಚರಿಕೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದರು. ರಾಜಕಾರಣದಲ್ಲಿ ಸೋಲು ಗೆಲುವು ಎನ್ನುವುದು ಸ್ವಾಭಾವಿಕ ಸಂಗತಿಯಾಗಿದೆ. ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಶಾಸಕ ಮಂಜು ಹಾಗೂ ಬೋರ್ವೆಲ್ ಮಹೇಶ್ ಅವರು ಸೋತಿರುವುದನ್ನು ನಾವು ಸಂತೋಷದಿಂದ ಒಪ್ಪಿಕೊಂಡು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಶುಭ ಹಾರೈಸಿದ್ದೇವೆ. ಆದರೆ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿರುವ ಹರೀಶ್ ಮತ್ತು ಡಾಲು ರವಿ ಮಾನ್ಯ ಶಾಸಕರಾದ ಮಂಜು ಅವರನ್ನ ವಾಚಮಗೋಚರವಾಗಿ ಏಕವಚನದಲ್ಲಿ ನಿಂದಿಸಿ ಅವಮಾನ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸದಿದ್ದರೆ ಅವರು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿಯೇ ನಮ್ಮ ಪಕ್ಷದ ಕಾರ್ಯಕರ್ತರು ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಜಾನಕಿರಾಮ್ ಎಚ್ಚರಿಕೆ ನೀಡಿದರು. ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೈರಾಪುರ ಹರೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್, ಹುಲ್ಲೇಗೌಡ, ತೋಟಪ್ಪ ಶೆಟ್ಟಿ, ವಡರಹಳ್ಳಿ ಧನಂಜಯ್, ಎಎಂ ಸಂಜೀವಪ್ಪ, ಮಂಡ್ಯ ಹಾಲು ಒಕ್ಕೂಟದ ಕೆಆರ್ಪೇಟೆ ಮುಖ್ಯ ಡೈರಿಯ ಸಹಾಯಕಿ ನಳಿನಿ, ಬಲದೇವ್ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ರಕ್ತ ಕುದಿಯಂಗ್ ಮಾಡ್ತಾ ಇದೀರಿ ನೀವು. ರಕ್ತ ಇಲ್ಲಿ ಯಾರು ಕಾರ್ಯಕರ್ತರು ಮಾತಾಡಬಾರ್ದು ಅಂತ ತಿಳ್ಕೊಂಡಿದ್ರ ನಮ್ಮ ಎಂ.ಎಲ್.ಅವರು ಒಂದು ನಿದರ್ಶನ ಕೊಟ್ಟವ್ರೆ.
ನಾನು ಈ ತಾಲೂಕಿನ MLA. ಜನ ನನಗೆ 82,000 ಓಟ ಕೊಟ್ಟು ನನ್ನನ್ನ ಇಲ್ಲಿಗೆ ಆರಿಸಿ ಕಳಿಸೋರೆ. ನಾನೇನಾದ್ರು ತಪ್ಪು ನಿರ್ಧಾರ ತಗೊಂಡ್ರೆ ನನ್ನ ಕಾರ್ಯಕರ್ತರಾಗಿರೋದು, ನನ್ನ ಅಭಿಮಾನಿಗಳಿರೋದು ನನ್ನನ್ನ ಅವರು ಫಾಲೋ ಮಾಡ್ತಾರೆ. ಇಲ್ಲಿ ಶಾಂತಿ ಸುವ್ಯವಸ್ಥೆನ ನಾವು ಕಾಪಾಡಬೇಕು. ಏನಾದ್ರು ಮಾತಾಡ್ಕೊಳ್ಳಿ, ನಮ್ಮ ಕಾರ್ಯಕರ್ತರು ತಾಳ್ಮೇಲಿರಿ, ಸಮಜಾಯಿಸ್ಕೊಂಡಿರಿ, ಏನು ಮಾತಾಡ್ಬೇಡಿ ಅಂತ ಹೇಳಿರೋಕೆ ನಾವು ಎಲ್ಲ ಕಾರ್ಯಕರ್ತರುಗಳೆಲ್ಲವ ಇಲ್ಲಿ ಸುಮ್ಮನೆ ಕುಂತಿದೀವಿ. ನಿಮ್ಗೆ ಒಬ್ಬರಿಗೆಲ್ಲ ತೊಡೆ ತೋಳು ಗಟ್ಟಿಯಾಗಿರೋದು. ನಮ್ಮ ಅಪ್ಪ ನಮ್ಮೋದ್ರು ನಮ್ಮ ಗಂಡಸರು ಅಂತಲೇ ಹುಡ್ಸಿರೋದು, ನಮ್ಮವ್ವ ಗಂಡಸರು ಅಂತಲೇ ಎತ್ತಿರೋದು. ನೋಡ್ರಿ ಜಯಮ್ಮನೂ ಗಂಡು ಮಗ ಅಂತಲೇ ಹುಡ್ಸಿ ಕಳಿಸಿ ತಾಲೂಕಲ್ಲಿ MLA ಮಾಡಿರೋದು. ಸುಮ್ಮನೆ MLA ಆಗಿಲ್ಲ, ಅವ್ರು ಗಂಡಸಾಗಿರೋದಕ್ಕೆ ಅಪ್ಪ ಮುಟ್ಟಿದ ಮಗ ಆಗಿರೋದಕ್ಕೆ MLA ಆಗಿರೋದು. ನಾನು ನೇರವಾಗಿ ಸವಾಲ್ ಆಗ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ, ನಿಮ್ಗೆ ಯೋಗ್ಯತೆ ಇದ್ರೆ, ನಿಮ್ಗೆ ಅರ್ಹತೆ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಅಂತ ಅಂದ್ಬಿಟ್ಟು ನೀವು ಮತ್ತೆ ಮರು ಚುನಾವಣೆ ಮಾಡಿ. ಮಂಡ್ಯ ಮುನ್ಮೂರು ಚುನಾವಣೆಯ ನಾವು MLA ಅಲ್ಲ, ಸಾಮಾನ್ಯ ಕಾರ್ಯಕರ್ತರನ್ನ ಈ ಮಂಡ್ಯ ಮುನ್ಮೂರು ಚುನಾವಣೆಗೆ ನಿಮ್ ತಾಕತ್ತಿದ್ರೆ ನೀವು ರಾಜೀನಾಮೆ ಕೊಟ್ಟು ಬಂದ್ರೆ ನಾವು ಸಾಮಾನ್ಯ ಕಾರ್ಯಕರ್ತರನ್ನ ಮಂಡ್ಯ ಮುನ್ಮೂರು ಚುನಾವಣೆಗೆ ನಾವು ನಿಲ್ಲಿಸ್ತೀವಿ. ಅವತ್ತು ಗಂಡಸ ಹೆಂಗ್ಸ ಅಂತ ತೋರಿಸ್ತೀವಿ. ನಪುಂಸಕ ಆಟ ಆಡ್ಬಿಟ್ಟು ಎಲ್ಲಿದ್ದ JDS ಅಂತ ಹೇಳೋದು, ಅಲ್ಲೋದ ಕಾಂಗ್ರೆಸ್ ಅಂತ ಹೇಳೋದು, ಅಲ್ಲೋದ BJP ಅಂತ ಹೇಳೋದು. ಏನ್ ನಿಮ್ಗೆ ಬದ್ಧತೆ ಐತದ್ರಿ ಮಾತಾಡಕ್ಕೆ? ನೀವು ಹೋದ್ರಲ್ವೇನ್ರಿ? ಹೋಗ್ಬೇಕಾಯ್ತು ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್, ಚುನಾವಣೆ ಕ್ಯಾಂಡಿಡೇಟ್ ಅಂತ ಬಿಟ್ಟು. ಇಲ್ಲ 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 ಇಲ್ಲ, ನಾವು JDS ಇಲ್ಲೇ ಗುಂಡಿ ತೊಡಿದೀವಿ, ಇಲ್ಲೇ ಇರ್ತೀವಿ. ತಾಕತ್ತಿದ್ರೆ ಹೇಳ್ತಿದ್ರು, ಓಪನ್ ಗಂಟಾಘೋಷ ಹೇಳ್ತಾ ಇದೀವಿ. ನಿಮ್ಗೆ ಯೋಗ್ಯತೆ ಅರ್ಹತೆ ನಿಮ್ಗೆ ತಾಕತ್ತಿದ್ರೆ, ನಿಮಗೆ ತೊಡೆ ತೋಳು ಗಟ್ಟಿಯಾಗಿದ್ರೆ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್, ಚುನಾವಣೆ ಕ್ಯಾಂಡಿಡೇಟ್ ಅಂತಂದ್ಬಿಟ್ಟು ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಮರು ಚುನಾವಣೆಗೆ. ಅವತ್ತು JDS ಕಾರ್ಯಕರ್ತರು, JDS ಲೀಡರ್ಗಳು, JDS ಮುಖಂಡರುಗಳು, MLAಗಳು ಏನು ಅಂತ ತೋರಿಸ್ತೀವಿ. ಮಾತಾಡ್ಬೇಕಾದ್ರೆ ಒಂದು ಇತಿಮಿತಿ ಇರ್ಬೇಕು, ಒಂದು ಸರ್ಕಾರ ಇರ್ತದೆ, ಆ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕು. ಇವೆಲ್ಲನೂ ನಾವು ಇಷ್ಟಿಸ್ಕೊಂಡ ತರ್ಕೊಂಡು ಇನ್ನು ಮುಂದೆ ನಮ್ಮ MLAರಾಗ್ಲಿ, ನಮ್ಮ ಪಕ್ಷದ ಮನೆ ಹೇಳ್ತಾರೆ ಅವ್ರ ಮಲೆನೇಳಿ ಇಲ್ಲ. ಅದನ್ನ ನಾವೆಲ್ಲರೂ ಸಹ ಸುಸಂಸ್ಕೃತವಾಗಿ ಕಲ್ತಿದೀವಿ. ನಮ್ಮ ಪಕ್ಷದ ಎಲ್ಲರೂ ಕಲ್ತಾರೆ. ಅದೇ ರೀತಿ ನಮ್ಮ ಮಾನ್ಯ ಪಕ್ಷದ ಶಾಸಕರು ಸಹ ಅದೇ ರೀತಿ ಇರ್ತಕ್ಕಂಥ ವ್ಯಕ್ತಿ ನಾನು ಮೊದಲೇ ಹೇಳಿ. ಇನ್ನು ಈಗ ಎಲ್ಲರೂ ಸಹ ಮಾತನಾಡ್ತಾ ಅವರವರ ವಿಚಾರಗಳನ್ನ ಅವರವ್ರ ಭಾಗದಲ್ಲಿ ಮಾತನಾಡಿದ್ದಾರೆ. ಕೆಲವರು ಆಕ್ರೋಶವಾಗಿ ಮಾತಾಡಿದ್ರೆ ನಿಜ ಪತ್ರಿಕಾಗೋಷ್ಠಿ ಇದು. ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಹರೀಶ್ ಅವರು ಮತ್ತೆ ಮಾನ್ಯ ರವಿ ಅವರಿಗೆ ಹೇಳೋದಾದ್ರೂ ಇಷ್ಟ. ಈ ತಾಲೂಕು ಸುಸಂಸ್ಕೃತವಾದ ತಾಲೂಕು, ಆರೋಗ್ಯಕರವಾದ ತಾಲೂಕು, ಸುಸಂಸ್ಕೃತವಾದ ಜನ, ಶಾಂತಿಯುತ ಜನ, ತಿಳಿದಿರ್ತಕ್ಕಂಥ ಜನ. ಇಡೀ ಜಿಲ್ಲೆಯಲ್ಲಿ ಜಾಸ್ತಿ ತಿಳಿದಿರ್ತಕ್ಕಂಥ ಜನಗಳು ನಮ್ಮ ಕೇರ್ಪೇಟೆ ತಾಲೂಕು. ಯಾರು ಸಹ ಇವತ್ತೇ ಇಷ್ಟು ಆಕ್ರೋಶಪೂರಿತವಾಗಿ ನಮ್ಮ ಜನಗಳು ಮಾತನಾಡಿದ್ದು. ಮಾನ್ಯ ತೋಟಪ್ಪ ಕೂತವ್ರೆ, ಬಾರಿ ಇವರೆಲ್ಲ ಹಿರೀಕರು. ನಾನು ಅವ್ರಿಗೆ ಹೇಳೋದು ಇಷ್ಟ, ನಿಜ ಗೆಲುವು. ನಾನು 14ನೇ ಇಸ್ವಿಲಿ MB ಹರೀಶ್ ನಾನು ಇದೇ ಡೈರಿ ನಿಂತು, ನನಗೂ 53 ಓಟು, MB ಹರೀಶ್ಗೆ 65, 70 ನಾನು ಸೋತಿದ್ದೀನಿ. ಇವತ್ತು ಮಹೇಶ್ ಅಣ್ಣ 59, ನಾನು 53 ಅವತ್ತು ಸೋತೆ. MB ಹರೀಶ್ ನಾನು ಅವತ್ತು ಸೋತು. ಅವತ್ತು ಇದೇ ಹರೀಶು ಅಂಬರೀಶ್ ಗೆಲ್ತೀವಿ ಸೋಲ್ತೀನಿ. ನಾನು ಮೊದಲೇ ಹೇಳಿದೆ, ಮಾನ್ಯ ಹರೀಶ್ ಅವರೇ, ಮಾನ್ಯ ರವಿ ಅವರೇ. ನಾನು ಹರೀಶ್ ಅವರಿಗೆ ದೂರವಾಣಿ ಮುಖಾಂತರ, ನಾನು ನಮ್ಮ ಉಪಾಧ್ಯಕ್ಷರೆಲ್ಲ ಎದ್ದೋದ್ರು, ಅಶೋಕ್ ಅವರು ಮತ್ತೆ ಶ್ರೀನಗರ ಮೋಹನ್ ಅವರು ಬಂದಿಲ್ಲ. ಇವರೆಲ್ಲರೂ ಇದು ಅವರೊಂದು 2 ಪತ್ರಿಕಾಗೋಷ್ಠಿ ಅಂತಂದ್ರೆ ನಾನು ಅವ್ರ ನೇರ ದೂರವಾಣಿ ಮುಖಾಂತರ ಹೇಳಿದೆ, ನೋಡ್ರಿ ಇದು ಸುಸಂಸ್ಕೃತ ಅಲ್ಲ, ನೀವು ತಿಳ್ಕೋಬೇಕು ಅಂತ. ಅವ್ರಿಗೆ ಅವರೇ ಆದಂತ ಹೇಳಿದ್ರು. ಆಯ್ತು, ನೀವು ಅದನ್ನ ಆರೋಗ್ಯಕರವಾಗಿ ಹೇಳಿ, ಏನ್ ತೊಂದರೆ, ಜನ ಹೋಗ್ತಾರೆ. ನಾವು ಬಾಯದೆ ಬಿಗಿಲ್ ನಾಲ್ಗೆ ಅದೆ ಅಂತ ಬೇರೆ ತರ ಹೇಳಿದ್ರೆ ಇವತ್ತು ಜನ ಅದನ್ನ ಮೌನವಾಗಿ ತಿರ್ಗಿಸ್ತಾರೆ. ಜನ ಯಾರು ಬಹಿರಂಗವಾಗಿ ತಿರ್ಗಿಸಲ್ಲ. ಆ ಕಾಲ ಬಂದಂಗೆ ಇವತ್ತು ರಾಜಕಾರಣದ ವ್ಯವಸ್ಥೆ ತೋಟದವ್ರು ಹೇಳಿದಂಗೆ ಮೌನವಾಗಿ ತಿರಸ್ಕರಿಸ್ಬಿಡ್ತಾರೆ. ಯಾಕಂದ್ರೆ ನಾನು ದೀರ್ಘವಾಗಿ ಮಾತಾಡೋದಲ್ಲ. ಈ ಶಾಸಕರು ವಿಚಾರದಲ್ಲಿ ಅವರು ಯಾತಕ್ಕೆ ಒಳ್ಳೆ ವ್ಯಕ್ತಿಗಳು. ನಾನು ಆಗ ಮೊದಲೇ ಹೇಳಿ, ಎಲ್ಲರೂ ಸರ್ವಿಸ್ ಮಾಡಲ್ ಹೋಗ್ತಾರೆ. ಯಾರನ್ನೂ ಸಮಾಜಿಕರಾಗಿ ಸಮವಾಗಿ 2,18,000 ಜನ 20,000 ಜನ ನಮ್ಮಲ್ಲಿ ಇರ್ತಾರೆ. ಅಷ್ಟೂ ಜನ ಸಮಾಧಾನವನ್ನು ತಗೊಂಡು ಹೋಗ್ತಾ ಇರ್ತ ವ್ಯಕ್ತಿ. ಅದನ್ನ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋದು ಬೇಡ. ಅವೇಳ ಮಾತಾಡಿದ್ರೆ ದೊಡ್ಡ ಮನುಷ್ಯ ಆಯ್ತು ಅನ್ನೋದು ಬೇಡ. ಇವತ್ತಿನಿಂದಲೇ ಈ ನಿಮಿಷದಿಂದಲೇ ನೀವು ತಮ್ಮನ್ನ ತಿದ್ಕೊಂಡು ಆರೋಗ್ಯಕರ ಚರ್ಚೆ ಹೇಳಿ, ಅಭಿವೃದ್ಧಿ ವಿಚಾರ ಹೇಳಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ನಿಮ್ಗೂ ಸಂಸ್ಥೆ ಈಗ ಕೊಟ್ಟಿದೆ, ಇಬ್ರು ಆಲ್ ಇಂಡಿಯಾ ಡೈರಿಗೆ ಮಾಡಿ ಅಲ್ಲಿ ಕೆಲಸವ. ಶಾಸಕರಿಗೆ ಸಾರ್ವಜನಿಕರಿಗೆ ಕೆಲಸ ಬೇಕಾದಷ್ಟು ಕೊಡೋದು, ಬೇಕಾದಷ್ಟು ಕೆಲಸ ಮಾಡವೆ. ಸಂದರ್ಭ ಬಂದಾಗ ಬೇರೆ ಮಾಡ್ತಾ ಇರ್ತಾರೆ. ಅವರು ಅವ್ರ ಇಲಾಖೆಯಲ್ಲಿ ಮಾಡ್ಕೊಂಡಿರ್ತಾರೆ, ಶಾಸಕರಿಗೆ ಕೆಲಸ ಮಾಡ್ಕೊಂತಾರೆ. ನಿಮಗೂ ಶಾಸಕರು ಬೇಕಾಯ್ತಾರೆ. ಯಾತಕ್ಕೆ ಅಂತಂದ್ರೆ ಡೈರಿ ವಿಚಾರ ಅಂದ್ರೆ ಶಾಸಕರು ನೀವು ಕೂಡ್ಕೊಂಡು ಹೋದ್ರೆ ನಿಮ್ಮ ಡೈರಿಗಳು ಅಭಿವೃದ್ಧಿ ಆಗುತ್ತೆ. ಈ ಕಾಲದಲ್ಲಿ 258 260 ಡೈರಿ ಇರ್ತವೆ. ಆ ಡೈರಿಗಳನ್ನ ಅಭಿವೃದ್ಧಿ ಪಡಿಸಬೇಕಂತದ್ದು ಗೌರವ ಕೊಟ್ಟರೆ ನಮ್ಮ ಸಂಸ್ಕೃತಿ ಮತ್ತು ನಾವು ಸಂಸ್ಕೃತಿಯನ್ನ ಕಲಿಬೇಕು. ಸಾಧನೆ ಮಾಡೋದು ಬೇರೆ, ಚುನಾವಣೆ ಗೆಲ್ಲೋದು ಬೇರೆ, ಸೋಲೋದು ಬೇರೆ, ಅದೇನೇ ವಿಚಾರ ಬಿಡಿ. ಆದ್ರೆ ನಾವು ಮನುಷ್ಯದವರೋಣ
ವ್ಯಕ್ತಿಗಳಾದವರು ಸಂಸ್ಕೃತಿಯನ್ನ ಕಲಿಯಬೇಕು, ಗೌರವ ಕೊಡೋದನ್ನ. ಅದಿಲ್ಲ ಅಂದ್ರೆ ಈ ನಾಗರಿಕ ಜೀವನದಲ್ಲಿ ಜೀವನ ಮಾಡೋಕ್ಕಾಗಲ್ಲ ಬಂಧುಗಳೇ. ಮೊನ್ನೆ ಡಾಲ್ ರವಿಯವರು ಹೇಳಿದ್ದಾರೆ, 4-5 ಬಾರಿ ಭಾಷಣ ಮಾಡಿದ್ದಾರೆ. ಏನಂತ, ಮಂಜಣ್ಣ ಅವ್ರು, ಮಂಜಣ್ಣ ಅಂದ್ರೆ ಅಂತಿಲ್ಲ ಬಿಡಿ, ಆ ಮಂಜ ಅಂತ ಏನಂದ್ರೆ, ಮಂಜಣ್ಣ ಅವರು ನನ್ನಿಂದ ಗೆದ್ರು, ನಾನು MLA ಮಾಡಿದೆ, ನಾನು ಶಾಸಕರನ್ನು ಮಾಡಿದೆ, ನಾನು ಕೆಲಸ ಬಂದೆ ಅಂತ ಹೇಳ್ತಾರೆ. ಬಂಧುಗಳೇ, ನಮ್ಮ ಪಕ್ಷದ ದೊಡ್ಡವರಿದ್ದೀರಿ, ನೀವು ಹಿರಿಯರಿದ್ದೀರಿ, ಕಟ್ಟಾಳುಗಳಿದ್ದೀರಿ. ನೀವು ಹೇಳಿ, ನಾನು 6 ತಿಂಗಳ ಮುಂಚೆನೆ ಪಕ್ಷ ಸೇರ್ಕೊಂಡೆ, ನಿಮ್ಗೆಲ್ಲ ಗೊತ್ತಿದೆ. BLD ಅವರು ಕಾಂಗ್ರೆಸ್ಗೆ ಹೋದ್ರು, ತಮ್ಗೆಲ್ಲ ಗೊತ್ತಿದೆ ಅಣ್ಣ. ಅದಾದ 1 ವಾರಕ್ಕೆ ನಾನು JDS ಬಂದೆ. ನಾನು ಖರ್ಚು ಮಾಡಿದೆ, MLA ಕೂಡ ಸಹಕಾರ ಮಾಡಿದ್ರು ಸೇರ್ಪಡೆ ಕಾರ್ಯಕ್ರಮದಲ್ಲಿ. ನಾನು ಸೇರ್ಪಡೆ ಆದ ನಂತರ ಅಣ್ಣ ನಂಬ್ತಿರೋ ಬಿಟ್ಟು ನೀವೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ಹಳ್ಳಿಗೆ 1.5 ತಿಂಗಳ ಕಾಲ, 2 ತಿಂಗಳ ಕಾಲ ಪಂಚರತ್ನ ಯಾತ್ರೆ ಮಾಡಿದ್ವಿ. ಪಂಚರತ್ನ ಯಾತ್ರೆ ಎಷ್ಟು ಕಷ್ಟಪಟ್ವಿ, ಎಷ್ಟು ನೀರು ಕುಡಿದ್ವಿ, ಬಿಸಿಲು ಆಗಲು ರಾತ್ರಿ ಅಂತ ಕೇಳಿಲ್ಲ, ಕಷ್ಟಪಟ್ಟು. ನೀವು ಕಷ್ಟಪಟ್ವಿ, ನಾವು ಕಷ್ಟಪಟ್ಟವ್ರು. ನಾನು ಮೊನ್ನೆ ಡಾಕ್ಟರ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಡಾಕ್ಟರ್ ಚುನಾವಣೆ 10 ದಿವಸ ಇತ್ತು, ದಯಮಾಡಿ ಕೇಳ್ಕೋಬೇಕು. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಮುಖಂಡರು ಮಾತಾಡ್ತಾರೆ. ಚುನಾವಣೆ 10 ದಿವಸ ಇತ್ತು, ನೀವು ಪಕ್ಷಕ್ಕೆ ಬಂದ್ರಲ್ಲ, ಭೂಮಿಗೆರೆಗೆ ಹೋಗ್ಲಿ ಅವ್ರ ಕಾಲ್ ಕಟ್ಟೆ ಗೆಲ್ಲಿಸ್ತಾ ಇರ್ತೀರ, ಸದ್ಯ ಬಜಾಣಿಗೆ ಹೋಗ್ಲಿ ಕಾಲ್ ಕಟ್ಟೆ ಗೆಲ್ಲಿಸ್ತಾ ಇರ್ತೀರ, ನಮ್ ಕಸ್ಬಾ ಬರ್ಲಿ ಕಾಲ್ ಕಟ್ಟೆ ಗೆಲ್ಲಿಸ್ತಾ ಇರ್ತೀರಲ್ಲ. 10 ದಿವಸ ಮುಂಚೆ ಪಕ್ಷ ಸೇರ್ಕೊಬಿಟ್ಟು ನಾವು ಗೆಲ್ಲಿಸ್ತಾ ಇರ್ತೀರಲ್ಲ. ಮಾನ್ಯ ಡಾಲ್ರವಿ ಅವರೇ, 3 ಬಾರಿ KBC ಸೋತ್ರಲ್ಲ, 3 ಬಾರಿ KBC ಸೋತ್ರಲ್ರೇ. ಏನಾಗಿರಿ ನೀವು ಪೌರುಷಲ್ಲಿ ಸ್ವಾಮಿ? 10 ದಿವಸ ನನಗೆ ಪಕ್ಷಕ್ಕೆ ಬಂದ್ರಿ, ಓಕೆ, ನಾವೇನು ಮಾಡಿಲ್ಲ ಬಿಡಿ. ನಮ್ಮ ಮಂಜಣ್ಣನ ಓಟ್ ಹಾಕ್ಸಿಲ್ಲ, ಆಮೇಲೆ ನೀವ್ಯಾರು ಕೂಡ ಮಂಜಣ್ಣಗೆ ಓಟ್ ಹಾಕ್ಸಿಲ್ಲ ಬಿಡಿ. ಎಲ್ಲ ಡಾಲ್ರವರೇ ಓಟ್ ಹಾಕ್ಸವ್ರೆ, MLA ಅವರೇ ಓಟ್ ಹಾಕ್ಸವ್ರೆ. 15 ವರ್ಷ, 15 ಇಯರ್ಸ್ KBC ಅವ್ರು ಕಾಂಗ್ರೆಸ್ ಪಕ್ಷ ಇದ್ದಾರಲ್ಲಪ್ಪ. ಯಾಕ್ರಿ KBC ಅವ್ರನ್ನ ಹಾಳು ಮಾಡಿದ್ರೆ? ಯಾಕ್ರಿ KBC ಅವ್ರನ್ನ ಹಾಳು ಮಾಡಿದ್ರೆ? ಪೊಲಿಟಿಕಲ್ ಬೆಗ್ಗರ್. ಅವನ ಇತಿಹಾಸ ಗೊತ್ತಾ ನಿಮ್ಗೆ? ಯಾರು ಇತಿಹಾಸ ಅವನ್ಗೆ? ಒಂದು ತಾಯಿಯಾಗೂ ಹೆಣ್ಬೇಕು, ಹೆಂಡತಿಯಾಗೂ ಹೆಣ್ಬೇಕು. ಒಂದ್ ಹೆಣ್ಣನ್ನ ಯಾವ ರೀತಿ ಅಪಮಾನ ಮಾಡಿದಾನೆ ಅನ್ನೋದು ಅವನ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಅವರು 97-91 ಇಸ್ವಿಲಿ ಇಸ್ಪೀಟ್ ಅಡ್ಡದಲ್ಲಿ 100 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ. ಅವನೇನ್ ಆಗರ್ಭ ಶ್ರೀಮಂತ ಅಲ್ಲ. 100 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ತದನಂತರದಲ್ಲಿ ಇದು ಜಾಕಿ ಹಿಂದೆ ಇತ್ತು 96-97 ಇಸ್ವಿಲಿ ಜಾಕಿ ಹೊಡ್ಕೊಂಡು ಹಳ್ಳಿ ಮೇಲೆ ಜಾಕಿ ಹೊಡ್ಕೊಂಡು ಬಂದಿದಂತ ವ್ಯಕ್ತಿಗೆ ಸಂಸ್ಕಾರ ಎಲ್ಲಿಂದ ಬರ್ಬೇಕು? ಪ್ರಜ್ಞಾವಂತಿಕೆ ಎಲ್ಲಿಂದ ಬರ್ಬೇಕು? ಇವತ್ತು ಎಲೆಕ್ಷನ್ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಬೇಕಾದ್ರೆ ಅವನೇನು ಅವ್ರ ಅಪ್ಪ ಆಗರ್ಭ ಶ್ರೀಮಂತನ? ಏನೋ 200 ಕೋಟಿ ಇನ್ನು ತೋಟ ಮಡಗಿದ್ನ, 500 ತೆಂಗಿನ ಮರ ಮಡಗಿದ್ನ? ಏನು ಇಲ್ಲ. ಅವನೊಬ್ಬ ಬೆಗ್ಗರ್, ಪೊಲಿಟಿಕಲ್ ಬೆಗ್ಗರ್. ನಾನು ಪಾಂಡವಪುರದಲ್ಲಿ, ಇದು 5ನೇ ವರ್ಷದಲ್ಲಿ ಪಾಂಡವಪುರದಲ್ಲಿ ಇದೇ ಬಾಲಣ್ಣ ಅಪೋಸಿಟ್ ಕ್ಯಾಂಡಿಡೇಟ್, ನಾವು ಒಂದೇ ಗಾಡಿಯಲ್ಲಿ ಕುತ್ಕೊಂಡಿ, ಬಾಲು ನಿನ್ ಅಮ್ಮಯ್ಯ ಅಂತೀನಿಕಲ್ಲ, ಮಂಜಣ್ಣಂಗೆ ಹೇಳ, ಆ ಹಾಲಪ್ಪನಿಗೆ ಏನಾರ ಸಹಾಯ ಮಾಡ್ಬಿಟ್ಟನ್ಕಲ್ಲ. ಆ ಹಾಲಪ್ಪ ಬಂದ್ರೆ ಅವನು ಚೆಡ್ಡರಕ್ ನನ್ನ ಮಗ, ಅವನು ಕಚ್ಚರಕ್ ನನ್ನ ಮಗ, ಅವನು ಬಂದ್ರೆ ನಂದಿನಿ ಕ್ಯಾಂಟೀನ್ ಹಾಳು ಮಾಡಾಕ್ ಬಿಡ್ತಾನಕಲ್ಲ, ನಂದಿನಿ ಅವನ್ನ ಮನೆ ಒಳಗೆ ಕೂಡ್ತಾ ಇಲ್ಲಕಲ್ಲ ಯಾರು ಅಂತ ಇದೇ ಬಾಲಣ್ಣನಿಗೆ ಹೇಳ್ದ ಗಾಡಿ ಒಳಗೆ ಕುತ್ಕೊಂಡು. ಪ್ರತ್ಯಕ್ಷ ಸಾಕ್ಷಿ, ನಾನು ಪ್ರತ್ಯಕ್ಷ ಸಾಕ್ಷಿ ಆಗಿದ್ದೀನಿ. ಇಂತ ಲೋಫರ್ ವ್ಯಕ್ತಿಯಿಂದ ಸಂಸ್ಕಾರ ಬರುತ್ತಾ ಕೇರ್ಪೇಟೆ ತಾಲೂಕಿನಲ್ಲಿ? ಎಂತೆಂತ ಮಹಾನುಭಾವರು, ಎಂತೆಂತವ್ರು ಆಳಿದಂತ ಕೇರ್ಪೇಟೆ ತಾಲೂಕು ಶಾಪಗ್ರಸ್ತ ತಾಲೂಕು ಉಳಿದಿರಕ್ಕೆ ಕಾರಣ ಇಂತ ಅವಿವೇಕಿಗಳಿಂದ. ಈಗ ಶ್ರೀ ಕೃಷ್ಣ ಅವರ ಹಾದಿಯಲ್ಲಿ ಬಂದಿರುವಂತ HD ಮಂಜಣ್ಣ ಅವ್ರನ್ನ ಎಲ್ಲ ಇಡೀ ತಾಲೂಕೆ ಗೌರವಿಸ್ತಾ ಇದೆ. ಇಂತ ಪುಣ್ಯವಂತನ ಕೃಷ್ಣ ಅವ್ರು ಬಿಟ್ರೆ ಹಿಂದೆ ಇವತ್ತೇ ನಾವು ಮಂಜಣ್ಣನ ಪಡೆಯೋದ್ರ ಮುಖಾಂತರ ತಾಲೂಕಿನಲ್ಲಿ ಈ ಸರ್ಕಾರದಲ್ಲಿ ಏನು ಅನುದಾನ ಇಲ್ಲದೆ ಇದ್ರು ಸಹ ಕೆಲಸ ಮಾಡ್ಕೊಂಡು ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಇಡೀ ತಾಲೂಕಾದ್ಯಂತ ಜನ ಮಾತಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಇವನು ರಾತ್ರಿ ಒಂದೆಲ್ಲ ಕಾಶಿಮೃಕ್ನಲ್ಲಿ ಮಾತಾಡಿದಾನೆ. ಕಾಶಿಮೃಕ್ನಲ್ಲಿ ಏನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಚೇತನರು ಯಾವುದೇ ಕೀಳರಿಮೆಯನ್ನ ಬೆಳೆಸಿಕೊಂಡು ಹಿಂದುಳಿಯದೆ ತಮ್ಮಲ್ಲಿ ಹುದುಗಿರುವ ಪ್ರತಿಭೆಯನ್ನ ಬೆಳೆಸಿಕೊಂಡು ಸದಾ ಚೈತನ್ಯಶೀಲರಾಗಿ ಸಮಾಜದ ಮುನ್ನೆಲೆಗೆ ಬರಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಕುಮಾರ್ ಅವರು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡಿದ್ದ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 73 ಮಂದಿ
ದಿವ್ಯಾಂಗರು ಇದ್ದು ಸರ್ಕಾರದ ವತಿಯಿಂದ ಈಗಾಗಲೇ ಎಲ್ಲ ಅರ್ಹ ವಿಶೇಷಚೇತನರಿಗೂ ಯುಡಿಐಡಿ ಕಾರ್ಡ್ ವಿತರಿಸಲಾಗಿದೆ ಹಾಗೂ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ವಿಆರ್ಡಬ್ಲ್ಯೂ ಶ್ರೀಮತಿ ಸವಿತಾ ಅವರು ಮಾಹಿತಿ ನೀಡಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಸೋಮವಾರಪೇಟೆಯಿಂದ ಆಗಮಿಸಿದ ಎಂಆರ್ಡಬ್ಲ್ಯೂ ಶ್ರೀ ಹರೀಶ್ ಅವರು ಮಾತನಾಡಿ, ಸರ್ಕಾರದಿಂದ ವಿಶೇಷಚೇತನರಿಗೆ ನೀಡಲಾಗುವ ವಿವಿಧ ಸವಲತ್ತುಗಳು, ಸಲಕರಣೆಗಳು, ವಿಶೇಷಚೇತನರ ಕ್ರೀಡಾಕೂಟ ಮುಂತಾದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸಭೆಗೆ ಆಗಮಿಸಿದ ವಿಶೇಷಚೇತನರ ವಿವಿಧ ಮನವಿಗಳನ್ನು ಆಲಿಸಿ ಸೋಲಾರ್ ದೀಪ, ರಸ್ತೆ, ವಿವಾಹ ಪ್ರೋತ್ಸಾಹಧನ, ಚಿಕಿತ್ಸಾ ವೆಚ್ಚ ಸೇರಿದಂತೆ ಬಹಳಷ್ಟು ಪ್ರಕರಣಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಲಕ್ಷ್ಮಣ್, ನಾರಾಯಣ್, ಮಾದಪ್ಪ, ರುಕ್ಮಿಣಿ, ಗಂಗಮ್ಮ, ಉಮಾ, ಉಷಾ, ಪ್ರದೀಪ್, ನಿತ್ಯಾನಂದ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮೇಶ್ ಉಪಸ್ಥಿತರಿದ್ದರು. ಕಾರ್ಯದರ್ಶಿಯಾದ ಕುಮಾರಸ್ವಾಮಿ ಅವರು ಸ್ವಾಗತಿಸಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀಕೃಷ್ಣ ಸಂಧಾನ ಎಂಬ ಹಾಸ್ಯನಗೆ ನಾಟಕವನ್ನು ಪ್ರದರ್ಶಿಸಲಾಯಿತು. ಕ್ಯಾರ್ಪೇಟೆ ಶಾಸಕರಾದ ಮಂಜುರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವವರ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.